ನಾನು ದೂರದಿಂದ ಬಂದಿದ್ದೀನಿ. ನನ್ನ ತಾಯಿಂದಿರ ಹತ್ರ ಮಾತಾಡ್ಬೇಕು. ನಾನು ಹೊರಗಡೆ ಕಾಯ್ಕೊಂಡಿರುವಂತ ಬಿಜೆಪಿಯವರು ದಳದವ್ರ ಹತ್ರ ನಾನು ಮಾತಾಡ್ಬೇಕು. ನೀವೆಲ್ಲ ನನ್ನ ಮಾತು ಕೇಳ್ತೀರಿ, ನನ್ಗೆ ಗೊತ್ತಿದೆ. ಸ್ವಲ್ಪ ಸುಮ್ಮನೆ ಇರ್ಬೇಕು ನೀವು. ಅವ್ರು ನಾನು ಮಾತಾಡೋದು ಅವ್ರು ಕೇಳಿಸ್ಬೇಕು. ನೋಡಿ, ಎದುರುಗಡೆ ಯಾರು ಮಾತಾಡ್ಬಾರ್ದು, ನೀವೇ ಮಾತಾಡ್ಬಾರ್ದು. 10 ನಿಮಿಷ 15 ನಿಮಿಷ ನಿಮ್ ಕೈ ಮುಗಿತೀರಿ, ಸುಮ್ಮನೆ ಇರ್ಬೇಕು. ಇಲ್ಲಿ ದೇವ್ರದಿಂದ ನಿಂತ್ಕೋಬೇಕು. ನೀವು ಅಷ್ಟೇ. ಆಯ್ತು, ಕೇಳಿಸ್ತಾ ಇದೆ ಈಗ? ಓಕೆ, ಆಗ್ಬೋದು. ಓಕೆ ಬಂಧುಗಳೇ, ನಿಮ್ಮ ಶಾಸಕರಾದಂತ ಶಾಸಕ ಮಿತ್ರರಾದಂತ ಸುರೇಶ್ ಅವರೇ, ಡಾಕ್ಟರ್ ರಂಗನಾಥ್ ಅವರೇ, ನಮ್ಮ ಸಂಸತ್ ಸದಸ್ಯರು ಬಂದಿಲ್ಲ, ಅವ್ರ ಪರವಾಗಿ ನಾನೇ ಬಂದಿದ್ದೇನೆ. ಇವತ್ತು ನಾನು ಮೊದಲು ನಮ್ಮ ಕುಣಗಲ್ ಮಹಾಜನತೆಗೆ ನಿಮ್ಮೆಲ್ಲರೂ ಕೂಡ ಡಾಕ್ಟರ್ ರಂಗನಾಥ್ ಅವರಿಗೆ ಅತಿ ಹೆಚ್ಚು ಮತವನ್ನು ಕೊಟ್ಟು ನಮ್ಗೆ ಆಶೀರ್ವಾದ ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಕೊಟ್ಟಂತ ಶಕ್ತಿಯಿಂದ ಈ ರಾಜ್ಯದಲ್ಲಿ 136 ಸೀಟ್ ಗೆದ್ದಿದ್ದೇವೆ. 136 ಸೀಟು. ಇವತ್ತು ಲೋಕಸಭಾ ಎಲೆಕ್ಷನ್ ಬಂದಿದೆ. ನಾನು ಜನತಾ ದಳದ ಮತ್ತು ಬಿಜೆಪಿ ನಾಯಕರು ಹಲೋ ಈಗ ಲೋಕಸಭಾ ಎಲೆಕ್ಷನ್ ಬಂದಿದೆ. ಲೋಕಸಭಾ ಎಲೆಕ್ಷನ್ಗೆ ನಾನು ಬಿಜೆಪಿ ಮತ್ತು ನನ್ನ ಜನತಾದಳ ಸ್ನೇಹಿತರಿಗೆ ಒಂದು ಮಾತು ಕೇಳ್ತಾ ಇದ್ದೀನಿ. ನೋಡಿ, ಇದು ಎಲೆಕ್ಷನ್ ಅಂದ್ರೆ ಪ್ರಜಾಪ್ರಭುತ್ವದ ಹಬ್ಬ. ಮತದಾರರು ತೀರ್ಮಾನ ಮಾಡಬೇಕು. 5 ವರ್ಷ ಪರೀಕ್ಷೆಯಲ್ಲಿ ಓದಿದಾಗ ಪ್ರತಿ ವರ್ಷ ನಾವು ಮಕ್ಕಳನ್ನ ಪರೀಕ್ಷೆಗೆ ಹೆಂಗ್ ಕಳಿಸ್ತೀವಿ, ಹಂಗೆ ನಾವು ರಾಜಕಾರಣಿಗಳು ಮತದಾರರ ಮುಂದೆ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ನಾವೆಲ್ಲ ಮತದಾರರ ಮುಂದೆ ನಾವೆಲ್ಲ ಹೋಗಿದ್ದೇವೆ. ಇವತ್ತು 5 ವರ್ಷದಿಂದ DK ಸುರೇಶ್ ಅವ್ರನ್ನ ನೀವೆಲ್ಲ ಸೇರಿ ನೀವು 2,36,033,000ದಿಂದ ಅಂತರದಿಂದ ನೀವೆಲ್ಲ ಗೆಲ್ಸಿದ್ರಿ. ಅದ್ ಹಿಂದೆನೂ ಗೆಲ್ಸಿದ್ರಿ. ಹಿಂದೆ ಮೊದಲನೇ ಬಾರಿಗೆ ಕುಮಾರಸ್ವಾಮಿ ಅವರು ಲೋಕಸಭೆಗೆ ರಾಜೀನಾಮೆ ಕೊಟ್ಟಾಗ ಆಗ ನಾನು ಮಂತ್ರಿ ಆಗಿರಲಿಲ್ಲ. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟರು. ಇದೇ ರೀತಿ ಬಿಜೆಪಿ ಮತ್ತು ಜನತಾದಳ ಇಬ್ರು ಸೇರಿ ಸೋದರಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಲೋಕಸಭೆಗೆ ನಿಲ್ಲಿಸಿದ್ರು. ಆಗ ನೀವೆಲ್ಲ ತೀರ್ಮಾನ ಮಾಡಿ ಈ ಕ್ಷೇತ್ರದ ಮಹಾಜನತೆ ಕೂಡ ಆಶೀರ್ವಾದ ಮಾಡಿ ಸುರೇಶ್ ಅವರಿಗೆ 1,31,000ದಿಂದ ತಾವೆಲ್ಲ ಗೆಲ್ಸಿದ್ರಿ. 10 ವರ್ಷದಿಂದ ಅವರು MP ಆಗಿ ಗೆದ್ರು. ನೀವು ಹಿಂದೆ ಮಾನ್ಯ ಶ್ರೀ ದೇವೇಗೌಡರು ಕೂಡ 2 ಬಾರಿ ಇಲ್ಲಿ MP ಆಗಿದ್ರು. ಅವರು ಇಲ್ಲಿ ಚುನಾವಣೆಗೆ ನಿಂತಿದ್ರು. ಕುಮಾರಸ್ವಾಮಿ ಕೂಡ 2 ಬಾರಿ MP ಆಗಿದ್ರು. ನಾವೇನು ಅವ್ರು MP ಆಗಿದ್ದಕ್ಕೆ ನಾವು ಜನ ತೀರ್ಪು ಕೊಟ್ಟದಕ್ಕೆ ನಮ್ದು ಯಾರ್ದು ತಗರಲಿಲ್ಲ. ನಾನು ಇವತ್ತು ಕೇಳ್ತಾ ಇದ್ದೀನಿ, ನಿಮ್ಮ MP ಅವಧಿಯಲ್ಲಿ ಕುಮಾರಣ್ಣ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಈ ಕ್ಷೇತ್ರಕ್ಕೂ ಅವ್ರಿಗೂ ಒಂದು ಬಹಳ ದೊಡ್ಡ ಸಂಬಂಧ ಅಂದ್ರೆ ಅವರ ಕಾರ್ಯಕರ್ತರು ಎಲ್ಲ ಕಾಲದಲ್ಲಿ ನಮ್ಮ ಗೌಡ್ರು ಎಲ್ಲ ಕೂಡ ಜನತಾದಳದ ಅಭ್ಯರ್ಥಿ ನಾಗರಾಜ್ ಗೌಡ್ರು ಅವರೆಲ್ಲ ಅವರ ಜೊತೆಗೆ ಪಾಪ ಬೆಂಬಲವಾಗಿ ನಿಂತ್ಕೊಂಡ್ರು. ನಮ್ದೇನು ತಗರಾಲೇನಿಲ್ಲ. ಅವರೆಲ್ಲ ಬೆಂಬಲವಾಗಿ ನಿಂತ್ಕೊಂಡಾಗ, ಇಷ್ಟು ಶಕ್ತಿಯಾಗಿ ಕೊಟ್ಟಾಗ, ನಿಮ್ಮೆಲ್ಲ ಕಷ್ಟ ಕಾಲದಲ್ಲೂ 30-40 ವರ್ಷ ನಿಂತಿದ್ರು. YK ರಾಮಯ್ಯನವರು ನಿಂತಿದ್ರು, ನಾಗರಾಜ್ ಗೌಡ್ರು ನಿಂತಿದ್ರು, ಅವ್ರ ಮಕ್ಕಳು ನಿಂತಿದ್ರು, ಎಲ್ಲ ನಿಂತಿದ್ರು. ನಿಮ್ಮ ಸ್ವಂತ ಒಂದ್ ಕಡೆ ರಾಮನಗರದ ಪಕ್ಕದ ಜಿಲ್ಲೆ, ಇನ್ನೊಂದ್ ಕಡೆ ಹಾಸನದಿಂದ ಪಕ್ಕದ ಜಿಲ್ಲೆ ಮಧ್ಯದಲ್ಲಿ ನಾನು ನಿಮ್ಮ ಸಾಕ್ಷಿ ಗುಡ್ಡೆ ಏನು ಇಲ್ಲಿ ಅಂತ ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಗೆ ಇಷ್ಟು ಜನ ಕೊಟ್ಟು ಆಶೀರ್ವಾದ ಮಾಡಿ ಗೆಲ್ಲಿಸಿದ ಮೇಲೆ ನೀವು ಕುಣಗಲ್ ಜನತೆಗೆ ಕೊಟ್ಟಂತ ಕೊಡುಗೆ ಏನು,
ಎಲೆಕ್ಷನ್ಗೆ ಯಾಕೆ ವೋಟ್ ಹಾಕ್ಬೇಕು ಜನ? ಪಂಚಾಯತಿ ಮೆಂಬರ್ಗೆ ಯಾಕೆ ವೋಟ್ ಹಾಕ್ಬೇಕು? ಜಿಲ್ಲಾ ಪಂಚಾಯತ್ಗೆ ಯಾಕೆ ವೋಟ್ ಹಾಕ್ಬೇಕು? MLAಗೆ ಯಾಕೆ ವೋಟ್ ಹಾಕ್ಬೇಕು? ಏನೋ ನಮ್ಮ ಪ್ರತಿನಿಧಿ ಆದವನು ನಮ್ಗೆ ಏನಾದ್ರು ಸಹಾಯ ಮಾಡ್ತಾನೆ, ನಮ್ಮ ಕಷ್ಟ ಸುಖಕ್ಕೆ ಭಾಗಿಯಾಯ್ತಾನೆ, ನಮ್ಮ ರೈತರ ಬದುಕಿನಲ್ಲಿ ಬದಲಾವಣೆ ಮಾಡ್ತಾನೆ, ನಮ್ಗೆ ಹಾಸ್ಪಿಟ್ಲ್ ಕೊಡಿಸ್ತಾನೆ, ನಮ್ಗೆ ಒಳ್ಳೆ ರಸ್ತೆ ಮಾಡಿಸ್ಕೊಡ್ತಾನೆ, ನಮ್ಮ ತಾಲೂಕು ಆಫೀಸಲ್ಲಿ BDO ಆಫೀಸಲ್ಲಿ ಲಂಚ ಇಲ್ಲದೆ ವ್ಯವಹಾರ ನಡೆದಂಗೆ ನೋಡ್ಕೊತಾನೆ. ಇಷ್ಟೇ ತಾನೇ ಒಬ್ಬ MLA MP ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಬೇಕಾದಂತ ಕೆಲಸ. ಆ ರೀತಿ ಏನಾದ್ರು ಮಾನ್ಯ ಶ್ರೀ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಅಧಿಕಾರ ಕೊಟ್ಟಾಗ, ಈ ದೇಶದ ಪ್ರಧಾನಮಂತ್ರಿ ಆದಾಗ, ಈ ದೇಶದ ಮುಖ್ಯಮಂತ್ರಿ ಆದಾಗ ನಿಮ್ಗೆ ಏನಾರು ಕುಣಿಗಲ್ಗೆ ಏನಾರು ಸಹಾಯ ಮಾಡಿದ್ರ ಇಲ್ವಾ ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಇವತ್ತಾನ ಕೇಳ್ತಾ ಇದ್ದೀನಿ. ಆಯ್ತು, ಅವ್ರು ಮಾಡಲಿಲ್ಲ ಬಿಡಿ, ಆಯ್ತು, ಈಗ ಚರ್ಚೆ ಬೇಡ. ಅವ್ರು ಆಗಲಿಲ್ಲ, ನೀವು ಸುರೇಶ್ ಅವ್ರನ್ನ ಗೆಲ್ಸಿದ್ರಿ, ಬಹಳ ಸಂತೋಷ. ಈಗ ಸುರೇಶ್ ಅವ್ರನ್ನ ಗೆಲ್ಸಿದ್ರಿ. ಈಗ ಬಿಜೆಪಿಯವರು ಈಗ ಎಲೆಕ್ಷನ್ ಬಂದಿದ್ದಾರೆ. ಈಗ ಬಿಜೆಪಿ ಅಭ್ಯರ್ಥಿ ಈಗ ದೇವೇಗೌಡರು, ಅವ್ರ ಪಾರ್ಟಿ ಜನತಾ ದಳ, ಅವರು ಅವ್ರ ಹಳಿನ ಈಗ ಕ್ಯಾಂಡಿಡೇಟ್ ನಿಲ್ಸಿದ್ದಾರೆ. ಒಂದ್ ಸತಿ ಅವ್ರ ಧರ್ಮಪ್ಪ ಅವರ ಸೊಸೆ ನಿಲ್ಸಿದ್ರು, ಒಂದ್ಸತಿ ಅವರೇ ನಿಂತ್ಕೊಂಡ್ರು, ಒಂದ್ಸತಿ ಅವ್ರ ಮಗ ಕುಮಾರಸ್ವಾಮಿ ನಿಂತ್ಕೊಂಡ್ರು, ನಮ್ದೇ ತಗರಾಲಿಲ್ಲ. ಈಗ ಹಳಿನ ನಿಲ್ಸವ್ರೆ. ಈಗ ಜನತಾ ದಳ ಬಿಟ್ಬಿಟ್ಟು ಬಿಜೆಪಿಗೆ ಯಾಕೆ ನಿಲ್ಸಿದ್ರಿ ಅನ್ನೋ ಒಂದು ಪ್ರಶ್ನೆ ಈ ಸಂದರ್ಭದಲ್ಲಿ ನೀವು ಕೇಳಬೇಕು. ಮುಂದಕ್ಕೆ ದಳ ಇರಬೇಕೋ ಬೇಡವೋ? ದಳನ ಇಟ್ಕೊಂಡಿದ್ದೀರೋ ದಳನ ಬಿಟ್ಬಿಟ್ರೋ? ಈ ಪ್ರಶ್ನೆ ಈ ಎಲ್ಲ ಮತದಾರರು ಈ ಸಂದರ್ಭದಲ್ಲಿ ತಾವು ಈ ತಾಲೂಕಿನ ಮಹಾಜನತೆ ಈ ಸಂದರ್ಭದಲ್ಲಿ ಕೇಳಬೇಕಾಗ್ತದೆ. ಈಗ ಬಿಜೆಪಿಯವರು ನಿನ್ನೆ ಹೋದ ಸತಿ ಎಲೆಕ್ಷನ್ ಅಲ್ಲಿ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ್ರು. ಪ್ರಧಾನಮಂತ್ರಿ ಆಗಕ್ಕಿಂತ ಮುಂಚಿತವಾಗಿ ಏನ್ ಹೇಳಿದ್ರು ಅಂದ್ರೆ, ನೋಡಿ ಕಾಂಗ್ರೆಸ್ ಅವರೆಲ್ಲ ಲೂಟಿ ಮಾಡ್ಬಿಟ್ಟಿದ್ದಾರೆ, ಕಪ್ಪಣ ಎಲ್ಲ ವಿದೇಶದಲ್ಲಿ ಇಟ್ಬಿಟ್ಟಿದ್ದಾರೆ, ನೀವೆಲ್ಲ ಜನಧನ್ ಅಕೌಂಟ್ ಓಪನ್ ಮಾಡಿ, ನಾವು ಆ ಕಪ್ಪಣ ಎಲ್ಲ ತಗೊಬಂದು ಪ್ರತಿ ಕುಟುಂಬಕ್ಕೂ ಕೂಡ 15 ಲಕ್ಷ ರೂಪಾಯಿ ಹಾಕ್ತೀವಿ, ನೀವೆಲ್ಲ ತಯಾರು ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಿಜನಾ? ಅಮ್ಮ ಹೇಳಿದ್ರು ಇಲ್ಲ 15 ಲಕ್ಷ ಬರ್ತದೆ ಅಂತ? ನೀವ್ ಹೇಳ್ತಾ ಇದೀನಿ, ಹೇಳಿದ್ರ ಇಲ್ಲ ತಾಯಿ? ನಿಮ್ಗೆ ಹೇಳಿದ್ರ ಇಲ್ವೇನ್ರಿ ಅವರು? ಯಾರಿಗಾರು 15 ಲಕ್ಷ ನಿಮ್ ಅಕೌಂಟ್ಗೆ ಏನಾರು ಬಂತ? ನೀವು ಕೃಷ್ಣ ಕುಮಾರ್ ಕೇಳಬೇಕು, ನಾಗರಾಜೇಗೌಡರು ಕೇಳಬೇಕು, ನಮ್ ಡಾಕ್ಟರ್ ಕೇಳಬೇಕು, ಅವ್ರ ಅಕೌಂಟ್ಗೆ ಏನಾರು ಬಂತ ಅಂತ. ಡಾಕ್ಟ್ರೆ ನಿಮ್ಗೇನಾರು ಬರ್ತೇನ್ರಿ? ನಿನ್ಗೇನಾರು ಬರ್ತೇನೆಯ? ಯಾರಿಗೂ ಬರ್ಲಿಲ್ಲ. ಆಯ್ತಪ್ಪ, ನಾವೆಲ್ಲ ರೈತರ ಮಕ್ಕಳು, ನಮ್ದು ರೈತರ ತಾಲೂಕು, ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತರಿಗೆ ಲಂಚ ಇಲ್ಲ. ಈ ರೈತನಿಗೆ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. ಏನ್ ಹೇಳಿದ್ರು? ಆದಾಯನ ಡಬಲ್ ಮಾಡ್ತೀನಿ ಅಂತಂದ್ರು. ಏನಾರು ಡಬಲ್ ಆಯ್ತಾ? ಏನಾರು ನಿಮ್ಮ ಸಾಲ ಏನಾರು ಮನ್ನಾ ಆಯ್ತಾ? ನಿಮ್ಗೆ ಏನಾರು ಅನುಕೂಲ ಆಯ್ತಾ? ಏನು ಇಲ್ಲ. ಈಗ ಯುವಕರಿದ್ದೀರಿ, ವರ್ಷಕ್ಕೆ 2 ಕೋಟಿ ಉದ್ಯೋಗನ ಸೃಷ್ಟಿ ಮಾಡಿ ನಿಮ್ಗೆಲ್ಲ ಪ್ರತಿ ಊರಿಗೂ ಒಂದು 5 ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ಯಾರು ನಿಮ್ಮೂರಲ್ಲಿ ಕೆಲಸ ಸಿಗ್ತಾ? ಈಗ ನಾನು ಹೇಳಿದ್ದಲ್ಲ, ಇದನ್ನ ಬಿಜೆಪಿಯವರು ಓಟ್ ಹಾಕಕ್ಕೆ ಮುಂಚಿತವಾಗಿ ನಮ್ ಸರ್ಕಾರ ಬಂದ್ರೆ ನಾವು ಮಾಡ್ತೀವಿ ಅಂತ ಕೊಟ್ಟ ಪ್ರಣಾಳಿಕೆ. ನಿಮ್ಗೇನಾದ್ರು ಸಿಗ್ತಾ? ಏನು ಇಲ್ಲ. ಈಗ ಇನ್ನ ಇಂಥದ್ದು ದೊಡ್ಡ ಬೇಕಾದಷ್ಟು ಪಟ್ಟಿದೆ. ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು, ಎಲ್ಲ ಏನೇನು ಹೇಳಿದ್ರು ಪಟ್ಟಿದೆ ಬಿಡಿ. ಇದು ನಮ್ಮ ಯುವಕರಿಗೆ, ಒಂದು ರೈತರಿಗೆ, ನಮ್ಮ ಅಕೌಂಟ್ಗೆ, ನನ್ನ ತಾಯಿಂದಿರಿಗೆ ಒಂದು ಮನೆ ಕುಟುಂಬ ಆಗ್ಬೇಕು ಅಂತ ಯಾವುದು ಕೂಡ ಮಾಡಲಿಲ್ಲ. ಈಗ ಯಾವ ಧೈರ್ಯದ ಮೇಲೆ ಅಧಿಕಾರ ಬಂದಾಯ್ತು, ಅದು ದೇಶದ ಪ್ರಧಾನಮಂತ್ರಿ ಆಯ್ತು, 10 ವರ್ಷ ಅಧಿಕಾರ ಬಂದಾಗ ನೀವು ಯಾವುದು ಕಷ್ಟಕ್ಕೆ ಆಗ್ಲಿಲ್ಲ ಅಂದಮೇಲೆ ಆಯ್ತಪ್ಪ, ಓಲಿ ಕೊರೋನಾ ಬಂದಾಗ ಕುಮಾರಣ್ಣ, ಈಗ ನೀನೇನು ಮನೆಯಿಂದ ಈಚೆ ಬಂದು ಈಗ ಈ ರಂಗನಾಥ್ ಪಟಾಲಂಗೆ ನೀನೇನು ಮಾಡಬೇಡ, ಕಾಂಗ್ರೆಸ್ ಅವ್ರು ನೀನು ಮಾಡಬೇಡ. ನೀನ್ ನಮ್ದಂತ ಕಾರ್ಯಕರ್ತರು ಇದ್ರಲ್ಲ, ಯಾರಿಗೆ ನಿನ್ ನಮ್ದಂತ ಕಾರ್ಯಕರ್ತರು, ನಿನ್ ನಮ್ದಂತ ವೋಟ್ದಾರ್ ಇದ್ದಲ್ಲ, ಪಾಪ ಒಳ್ಳೆ ಕಾರ್ಯಕರ್ತರು ಇದ್ದಾರೆ ದಳದಲ್ಲಿ, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಆ ಕಾರ್ಯಕರ್ತರ ರಕ್ಷಣೆಗೆ ಏನಾರು ನಿಂತ್ಕೊಂಡ? ಅವ್ರಿಗೇನಾರು ಔಷಧಿ ಕೊಡಿಸ್ತಾ? ಅವ್ರಿಗೇನಾರು ಫುಡ್ ಕಿಟ್ ಕೊಡಿಸ್ತಾ? 3 ಕಾಸು ಏನಾರು ಕೊಟ್ಟ? ಏನು ಇಲ್ಲ. ಆದ್ರೆ DK ಸುರೇಶ್, ನಮ್ಮ ರಂಗನಾಥ್ ಇಡೀ ಮನೆಗೂ ಔಷಧಿ ಕೊಟ್ರೋ ಇಲ್ಲೋ, ಮಾತ್ರೆ ಕೊಟ್ರೋ ಇಲ್ಲೋ, ಹಾಸ್ಪಿಟ್ಲಿಗೆ ಬಂದ್ರೋ ಇಲ್ಲೋ, ಫುಡ್ ಕಿಟ್ ಹಂಚಿದ್ರೋ ಇಲ್ಲೋ, ತರಕಾರಿ ಹಂಚಿದ್ರೋ ಇಲ್ಲೋ, ಕೊನೆಗೆ
ಮಾತ್ರೆ ಕೊಟ್ಟು ಕೊನೆಗೆ ಎಲ್ಲ ಹಾಸ್ಪಿಟ್ಲ್ಗಳಿಗೆ ಹೋಗಿ ಊಟ ಕೊಟ್ಟು ಕೊನೆಗೆ ಒಬ್ಬ ಮಂತ್ರಿ ಸೆಂಟ್ರಲ್ ಮಿನಿಸ್ಟ್ರು ಸುರೇಶ್ ಅಂಗಡಿ ಅಂತ, ಆತ ಸೆಂಟ್ರಲ್ ಮಿನಿಸ್ಟ್ರು ಅಲ್ಲಿ ಬೆಳಗಾಮವನು, ಪಾಪ ಆತ ಸತ್ಕೊಂಡ ಕೋವಿಡ್ ಅಲ್ಲಿ. ಅಲ್ಲ ರೀ, ಅವನು ಹೆಣ ತಂದ್ಬಿಟ್ಟು ಊರಿಗೆ ಕೊಟ್ಟು ಕೊನೆ ಅಂತ್ಯ ಸಂಸ್ಕಾರ ಅವರ ಕುಟುಂಬಕ್ಕೆ ಕೊಡಕ್ ಆಗ್ಲಿಲ್ವಲ್ಲ, JCBಲಿ ಹೆಣ ಹಾಕಿದ್ರಲ್ಲ, ಇದು ಮಾನವೀಯತೆಯ ದೃಷ್ಟಿನ? ಓಲೆ ಯಾರು ಆಕ್ಸಿಜನ್ ಇಂದ ಸತ್ರಲ್ಲ 36 ಜನ ಎಲ್ಲಿ ಚಾಮರಾಜನಗರದಲ್ಲಿ, ಅವ್ರಿಗೇನಾದ್ರು ಸಾಂತ್ವನ ಹೇಳಿದ್ರ? ಅವ್ರಿಗೇನಾದ್ರು ದುಡ್ಡು ಕೊಟ್ರ? ಆದ್ರೆ ಒಂದ್ ತಿಳ್ಕೊಳ್ಳಿ, DK ಸುರೇಶ್ ನನ್ನ ತಮ್ಮ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳಿದೆಲ್ಲ ಕೆಲಸ ಮಾಡೋ ಜೊತೆಗೆ ಅವರ ಶೆಟ್ರು, ನಮ್ಮ ಕನಕಪುರದಲ್ಲಿ ಶೆಟ್ರುಗಳು ಅವರ ತಂದೆ ತಾಯಿ ಹೆಣನ ಉಳ್ಳಿಲ್ಲ, ಆದ್ರೆ DK ಸುರೇಶ್ ಹೋಗಿ ಅಂತಿಮ ಸಂಸ್ಕಾರ ಮಾಡಿ ಹೆಣ ಊತಂತ ಇತಿಹಾಸ ಇವತ್ತು DK ಸುರೇಶ್ಗಿದೆ. ಇದನ್ನ ಬಿಜೆಪಿಯವರು ಸತ್ಯನೋ ಸುಳ್ಳು ಅಂತ ಹೇಳ್ಬೇಕಿದ್ರು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸತ್ಯನೋ ಸುಳ್ಳು ಅಂತ. ಆಯ್ತು, ನಿಮ್ಮ ತಾಲೂಕಿನಲ್ಲಿ ಯಾವುದೋ ಸಾಕ್ಷಿ ಗುಡ್ಡೆ ಕೊಡಕ್ ಆಗ್ತಾ ಇಲ್ಲ. ನಾನು ಇಲ್ಲಿಗೆ ಬಂದೆ, ನಾನು ಪವರ್ ಮಿನಿಸ್ಟರ್ ಆದೆ, ನೀರಾವರಿ ಮಿನಿಸ್ಟರ್ ಆದೆ. ನಾನು ಹೇಳ್ದೆ ನಿಮ್ಗೆ, ನೋಡ್ರಿ ನನ್ನ ನಂಬಿ ನಾನು ನಿಮ್ಮ ಋಣ ತೀರಿಸ್ತೀನಿ, ನಿಮ್ ಸೇವೆ ಮಾಡ್ತೀನಿ, ಈ ಡಾಕ್ಟರ್ಗೆ ಓಟ್ ಹಾಕಿ, ಸುರೇಶ್ ಓಟ್ ಹಾಕಿ ಅಂತ ಹೇಳಿದೆ. ನನ್ನ ಜನ 8 ಬಾರಿ ವಿಧಾನಸಭೆಯಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನಾನು ನನ್ನ ಕ್ಷೇತ್ರ ನಾನು ನೋಡ್ಕೋತಾ ಇಲ್ಲ. ನಾನು ಎಲ್ಲ ಕಡೆ ರಾಜ್ಯ ಎಲ್ಲ ಕಡೆ ತಿರ್ಕೊಂಡು ಕೂತಿದ್ದೀನಿ, ಅರ್ಜಿ ಹಾಕೋ ದಿನ ಹೋದೆ, ಕೊನೆಗೆ ಒಂದಿನ ಹೋದೆ. 1,23,000 ಅಂತರದಿಂದ ಇಡೀ ರಾಜ್ಯದಲ್ಲಿ ಗೆಲ್ಸಿದ್ರು. ಎಷ್ಟನೇ ಬಾರಿ ಗೆಲ್ಸಿದ್ರು? 8ನೇ ಬಾರಿ ಗೆಲ್ಸಿದ್ರು. ಯಾರು ಅದಕ್ಕೆ ಕಷ್ಟಪಟ್ಟವರು? DK ಸುರೇಶ್. ಬೆಳಗ್ಗೆ ಸಾಯಂಕಾಲ ಜನರ ಕಷ್ಟ ಸುಖ ಭಾಗಿಯಾಗಿದ್ದವರು. ನರೇಗಾ ವಿಚಾರದಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಹಣವನ್ನು ತಂದು ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಖರ್ಚು ಮಾಡಿದೆ ಅಂತ ಹೇಳಿ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅವರಿಗೆ ಸರ್ಟಿಫಿಕೇಟ್ ಕೊಟ್ಟರು. ಇವತ್ತು ನಾವು ಈ ರೀತಿ ಮಾಡಿದ್ದೇವೆ ನಿಮ್ಗೆ, ನಿಮ್ ತಾಲೂಕಿಗೆ. ಈಗ ರಂಗನಾಥ್ ಹೇಳ್ತಾ ಇದ್ರು, ನಾನು ಪವರ್ ಮಿನಿಸ್ಟರ್ ಆಗಿದ್ದೆ. ನೀವು ಪಕ್ಕದಲ್ಲಿ ಹಾಸನ ಜಿಲ್ಲೆ ಇದೆ, ಈ ಕಡೆ ತುಮಕೂರಲ್ಲಿ ಬೇರೆ ತಾಲೂಕಿದೆ, ಈ ಕಡೆ ಮದ್ದೂರಿದೆ, ಈ ಕಡೆ ಇನ್ನೊಂದಿದೆ, ಹಾಸನ ಎಲ್ಲ ಕಡೆ ಇದೆ. ಪ್ರತಿಯೊಬ್ಬ ರೈತನಿಗೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬೊಬ್ಬ ರೈತನಿಗೆ, ಇಬ್ಬಿಬ್ರು ರೈತರಿಗೆ ಸೇರಿ ಹೈ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತೇಳಿ ಒಬ್ಬೊಬ್ರಿಗೂ ನಾನು ಟ್ರಾನ್ಸ್ಫಾರ್ಮರ್ ಹಾಕಿದ್ದೀನಲ್ಲ. ಇಡೀ ದೇಶದಲ್ಲಿ ಎಲ್ಲರೂ ಇದೆಯನ್ರಿ, ಇಡೀ ದೇಶದಲ್ಲಿ. ನಾನು ನನ್ನ ರೈತರು ನನ್ನ ಕೈ ಹಿಡಿದಿದ್ದಾರೆ, ನನಗೆ ಪ್ರಾಣ ಕೊಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ, ನನ್ನ ನಂಬಿದ್ದಾರೆ. ನನಗೆ ಸರ್ವಜ್ಞನ ಒಂದು ಮಾತು ನನಗೆ ನೆನಪರ್ತದೆ. ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕ್ಕಿನ್ನ ಅಧಿಕ ದೇವನಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ. ಅಂದ್ರೆ ಎಲ್ಲಾ ಹುಳಿಗಳಿಗೂ ಶ್ರೇಷ್ಠವಾದಂತ ಹುಳಿ ನಿಂಬೆ ಹುಳಿ ಇದ್ದೆ. ದುಂಬಿಗಿನ್ನ ಕಪ್ಪು ಶ್ರೇಷ್ಠವಾದದ್ದು ನಮ್ಮ ಕೂದಲು, ಮೈಕಲಿ, ಬಟ್ಟೆಲೆಲ್ಲ ಇದಂತೆ. ಹಳ್ಳಿಲಿ ದುಂಬಿ ಓಡ್ತಾ ಇರ್ತಲ್ಲ, ಕಪ್ಪು ಗ್ಲಾಸ್ ಹೊಡೆದಂಗೆ ಹೊಡಿತಾ ಇರುತ್ತೆ. ಶಂಭುಕ್ಕಿನ್ನ ಅಧಿಕ ದೇವನಿಲ್ಲ, ಶಿವ ನಮ್ಮ ಹಿಂದೂ ಧರ್ಮದಲ್ಲಿ ಅವನಕ್ಕಿನ್ನ ದೊಡ್ಡ ದೇವರು ಪರಮೇಶ್ವರ ಅಂತೆ, ಶಂಭು ಅಂತ ಕರೀತಾರೆ. ಅದಾದ ಮೇಲೆ ಕೊನೆಯ ದೊಡ್ಡ ಗುಣ ಯಾವ್ದು? ನಂಬಿಕೆ. ಹಂಗೆ ನನಗೆ ಈ ಕುಣಗಲ್ ಮಹಾಜನತೆ ಬಗ್ಗೆ, ನನ್ನ ತಾಯಿಂದಿರ ಬಗ್ಗೆ, ನನ್ನ ರೈತರ ಬಗ್ಗೆ ಪಕ್ಷ ಭೇದವನ್ನು ಮರೆತುಬಿಟ್ಟು ನಾನು ನಂಬಿಕೆಯಿಂದ ಬಂದಿದ್ದೇನೆ. ಇವತ್ತು ನಾನು ಕುಮಾರಸ್ವಾಮಿಯವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಬರೀ 38 ಸೀಟ್ ಇತ್ತು. ಆವತ್ತಿನ ಕಾಲದಲ್ಲಿ ಬೆಂಬಲವಾಗಿ ನಿಂತ್ಕೊಂಡೆ. ನಾನು ಕುಮಾರಸ್ವಾಮಿಯವ್ರನ್ನ ಚೀಫ್ ಮಿನಿಸ್ಟರ್ ಮಾಡ್ದು. ಪಾಪ ಚೀಫ್ ಮಿನಿಸ್ಟರ್ ಉಳಿಸ್ಕೊಳಕ್ ಆಗ್ಲಿಲ್ಲ. ನಾನು ಅದನ್ನೆಲ್ಲ ಗಂಟೆ ಮಾತಾಡಕ್ ಹೋದ್ರೆ 1 ಗಂಟೆ ಆಯ್ತದೆ. ಪಾಪ ಮನ್ಸಿಗೆ ಬಹಳ ನೋವು ಮಾಡ್ಕೊಬಿಟ್ಟಿದ್ದಾರೆ. ನಾನೇನಾದ್ರು ಮೋಸ ಮಾಡಿದ್ದೇನ್ರಿ? ಯಾರಿಗಾರು ಮೋಸ ಮಾಡಿದ್ದೇನ್ರಿ? ಜನತಾದಳದ ಕಾರ್ಯಕರ್ತರು ಹೇಳಿ. ನಾನೇನಾದ್ರು ಮೋಸ ಮಾಡಿದ್ರೆ ಆ ನಿಮ್ಮ ಗ್ರಾಮ ದೇವತೆ ಏನಿದೆ, ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡ್ಲಿ. ನಾನು ಪ್ರಾಮಾಣಿಕವಾಗಿ ನಾನು ನಿಂತ್ಕೊಂಡವನು. ಆದ್ರೆ ಅಧಿಕಾರನ ಉಳಿಸ್ಕೊಳಕ್ ಆಗ್ಲಿಲ್ಲ. ಇವತ್ತು ಯಾರು ಅಧಿಕಾರದಿಂದ ಇಳಿಸಿದ್ರು, ಯಾವ ಅಶೋಕ ಇಳಿಸ್ತಾ, ಯಾವ ಅಶ್ವತ್ಥನಾರಾಯಣ ಇಳಿಸ್ತಾ, ಯಾವ ಯೋಗೇಶ್ ಇಳಿಸ್ತಾ, ಯಾವ ವಿಜೇಂದ್ರ ಇಳಿಸ್ತಾ, ಯಾವ ಸುಧಾಕರ್ ಇಳಿಸ್ತಾ, ಅವನ್ ಕರ್ಕೊಂಡು ನಮ್ ಚುಂಚನಗಿರಿ ಸ್ವಾಮಿಗಳು ಮಟ್ಟಕ್ಕೆ ಹೋಗವ್ರೆ. ನ್ಯಾಯನೇನ್ರಿ ಇದು? ಹೋಗಿದ್ದಾರೆ. ಆಯ್ತು, ಇರ್ಲಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ.
ಈಗ ನಾನು ಕಷ್ಟಪಟ್ಟು ನಿಮ್ಗೆ ಲಿಂಕ್ ಕ್ಯಾನಲ್ ಮಾಡಬೇಕು ಅಂತೇಳಿ ಬರೀ 600 ಕೋಟಿ ರೂಪಾಯಿ ಅವತ್ತಿನ ಕಾಲದಲ್ಲಿ ಮಂಜೂರು ಮಾಡಿಸಿದೆ. ಟೆಂಡರ್ ಕರೆದಿದ್ದೆ, ಟೆಂಡರ್ ಸ್ಯಾಂಕ್ಷನ್ ಆಗಿತ್ತು. ಮಧುಸ್ವಾಮಿ ಯಡಿಯೂರಪ್ಪ ಬಂದು ಏನ್ ಮಾಡಿದ್ರು? ವಜಾ ಮಾಡಿದ್ರು. ನಾನು ಕೃಷ್ಣ ಕುಮಾರಣ್ಣಂಗೆ ಕೇಳ್ತಾ ಇದ್ದೀನಿ, ಪಾಪ ಹುಡುಗಂಗೆ ಏನು ಅಧಿಕಾರ ಸಿಕ್ಲಿಲ್ಲ, ನಂಗೆ ಬೇಜಾರು ಇಲ್ಲ. ಅವನ್ ಕೇಳ್ತಾ ಇದ್ದೀನಿ, ನೀನು ಧ್ವನಿ ಎತ್ತಲಿಲ್ವಲ್ಲ? ಅವು ಏನೋ ಬಿಜೆಪಿಯವರು ಮಧುಸ್ವಾಮಿ ಯಡಿಯೂರಪ್ಪ ಸೇರಿ ಮಜಾ ಮಾಡಿದ್ರು. ನೀನ್ ರೈತ, ನೀನು ಈ ಜಿಲ್ಲೆಯವನು, ಹಾಲ್ ಸಂಘದ ಅಧ್ಯಕ್ಷ, ನೀನು ಅದ್ರ ಪರವಾಗಿ ಹೋರಾಟ ಮಾಡ್ಬೇಕಾಯ್ತಲ್ಲ. ರಾಜಕಾರಣ ಏನೇ ಆಗ್ಲಿ, ಈಗ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಈ ಲಿಂಕ್ ಕ್ಯಾನಲ್ ಬರೀ ಕಾಂಗ್ರೆಸ್ ಅವ್ರು ಮಾತ್ರ ಅನುಕೂಲನಾ? ಎಲ್ಲ ರೈತರು ತಾನೆ, ದಳ ರೈತರು, ಬಿಜೆಪಿ ರೈತರು, ರೈತ ಸಂಘದವ್ರು ಎಲ್ಲರೂ ಕೂಡ ಅನುಕೂಲ ತಾನೇ. ಅದು ಮಾಡಲಿಲ್ಲ. ಇವತ್ತು ನಾನು ಅದ್ರ ಬಗ್ಗೆ ಬದ್ಧನಾಗಿದ್ದೇನೆ ಅಂತೇಳಿ ಈ ಸರ್ಕಾರ ನೀವು 136 ಸೀಟ್ ಕೊಟ್ಟ ಮೇಲೆ ನಾನು ಮೇಕೆದಾಟು ಮಾಡಲೇಬೇಕು, ಕಾವೇರಿ ಜಲಾನಯ ಪ್ರದೇಶ ಆಗಲೇಬೇಕು, ಈ ಲಿಂಕ್ ಕೆನಲ್ ಆಗಲೇಬೇಕು. ಯಾರಿಗೋಸ್ಕರ? ಪಾಪ YK ರಾಮಯ್ಯನವರು ಕನಸು ಕಾಣ್ತಾ ಇದ್ರು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಉಚ್ಮಾಸಿಗೌಡರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆವತ್ತಿನ ಕಾಲದಲ್ಲಿ ನಾನು ಬಂದು ಮೊದಲನೇ ಸೈನ್ ಯಾವ್ದು ಹಾಕಿದ್ ಗೊತ್ತಾ? ಕುಣಗಲ್ಗೆ ಲಿಂಕ್ ಕೆನಲ್ 1,000 ಕೋಟಿ ರೂಪಾಯಿ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಆ ಭೂಮಿ ಪೂಜೆನೂ ಮಾಡಿದ್ದೇನೆ. ಅದಕ್ಕೆ ನಾನು ಕೂಲಿ ಕೇಳ್ತಾ ಇದ್ದೀನಿ. ಇವತ್ತು ಜನತಾದಳದ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ನಾಗರಾಜೇಗೌಡರ ಮಕ್ಕಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಬಿಜೆಪಿಯವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ತಾಲೂಕಿನ ಋಣವನ್ನ ತೀರಿಸ್ತಾ ಇದ್ದೇನೆ, ಈ ತಾಲೂಕಿನಲ್ಲಿ ಇತಿಹಾಸ ನಿರ್ಮಾಣ ಮಾಡ್ತಾ ಇದ್ದೇನೆ. ಅದಕ್ಕೆ ನೀವು ಸೇರಿ ನನಗೆ ವೋಟ್ ಕೊಡಿಸ್ಬೇಕು ಅಂತ ಇವತ್ತು ನಾನು ಕೇಳ್ತಾ ಇದ್ದೇನೆ. ವೋಟ್ ಕೇಳಬೇಕು ಅಂತ ಹೇಳಿದ್ದೇನೆ. ನ್ಯಾಯ, ನೀತಿ, ಧರ್ಮ ಅನ್ನೋದಿದ್ರೆ ನೀವು ಸೇರಿ ಪಕ್ಷ ಭೇದವನ್ನು ಮರೆತು ಈ DK ಶಿವಕುಮಾರ್ಗೆ, DK ಸುರೇಶ್ಗೆ ಬೆಂಬಲವಾಗಿ ನಿಂತ್ಕೊಳ್ಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ನಾನು ಕೇಳತ್ತಲ್ಲಿ ತಪ್ಪಿದ್ಯಾ, ಸರಿ ಇದ್ಯಾ, ಇಲ್ವಾ? ಇಷ್ಟೇ. ಅದಾಯ್ತು, ಒಂದ್ ಕಡೆ ಇರ್ಲಿ. ಹಾಸ್ಪಿಟ್ಲ್ ವಿಚಾರ ಡಾಕ್ಟರ್ ಮಾತಾಡಿದ್ದಾರೆ, ರಸ್ತೆ ವಿಚಾರ ಮಾತಾಡಿದ್ದಾರೆ, ಇವೆಲ್ಲ ನಡೀತಾ ಇರ್ತದೆ. ಆದರೆ ಬದುಕಿನ ಬಗ್ಗೆ ನಾವು ಇಷ್ಟು ಕಾಳಜಿಯನ್ನ ವಹಿಸಿಕೊಂಡು ನಿಮ್ಮ ಸೇವೆ ಮಾಡ್ತಾ ಇದ್ವಿ. ಈಗ ಎಲೆಕ್ಷನ್ ಟೈಮಲ್ಲಿ ನೀವೆಲ್ಲ ಪಾದಯಾತ್ರೆಗೆ ಬಂದಿದ್ರಿ, ಮೇಕೆದಾಟು ಪಾದಯಾತ್ರೆಗೆ ಬಂದಿದ್ರಿ, ಭಾರತ್ ಜೋಡೋ ಯಾತ್ರೆಗೆ ಬಂದಿದ್ರಿ. ಯಾಕೆ ಬಂದಿದ್ರಿ? ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ನನ್ನ ತಾಯಂದಿರಿಗೆ ಗ್ಯಾಸ್ ಬೆಲೆ ಜಾಸ್ತಿ ಆಗೋಯ್ತು, ನಿಮ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು, ಎಲ್ಲ ಪದಾರ್ಥಗಳು ಜಾಸ್ತಿ ಆಗೋಯ್ತು, ಎಣ್ಣೆ ಬೆಲೆ ಜಾಸ್ತಿ ಆಗೋಯ್ತು. ಎಣ್ಣೆ ಅಂದ್ರೆ ನಿಮ್ದಲ್ಲ, ಹೆಣ್ಮಕ್ಳ ಎಣ್ಣೆ, ನಿಮ್ದು ಅನ್ಕೊಂಡ್ಬಿಟ್ಟಿದ್ರು. ಎಣ್ಣೆ 90 ರೂಪಾಯಿ ಇದ್ದಿದ್ದು 220 ರೂಪಾಯಿ ಆಗೋಯ್ತು. ಸೋಪ್ ಬೆಲೆ ಜಾಸ್ತಿ ಆಗೋಯ್ತು, ಎಲ್ಲದಕ್ಕೂ GST ಕಟ್ಟಬೇಕಾಯ್ತು. ಸಂಸಾರ ನಡೆಸಕ್ಕೆ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ನಾವು ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇವೆಲ್ಲ ಆದ್ಮೇಲೆ 5 ಗ್ಯಾರಂಟಿಗಳು ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ. ಯಾರು? ನಾನು, ಸಿದ್ದರಾಮಯ್ಯ ಇಬ್ರು ಸೇರಿ ತೀರ್ಮಾನ ಮಾಡಿದ್ವು. ಮೊದಲನೇ ಗ್ಯಾರಂಟಿ 200 ಯೂನಿಟ್ ಉಚಿತವಾಗಿ ಕರೆಂಟ್ ಕೊಡೋದು ಅಂತ ತೀರ್ಮಾನ ಆಯ್ತು. ನೀವೆಲ್ಲ ಫ್ರೀಯಾಗಿ ಕರೆಂಟ್ ಬಿಲ್ 0 ಬಿಲ್ ಬರ್ತಾ ಇದೆ ತಾನೇ? ಬರ್ತಾ ಇದೆಯೋ ಇಲ್ಲೋ? ಅಮ್ಮ, ನಿಮ್ ಮನೆ 0 ಬಿಲ್ ಬರ್ತಾ ಇದೆಯೋ ಇಲ್ಲೋ? ಆಯ್ತು, ಫ್ರೀ ಬಿಲ್ ಕರೆಂಟ್ ಬರ್ತಾ ಇದೆ. ಅದಾದ್ಮೇಲೆ ತಾಯಂದಿರಿಗೆ ಸಹಾಯ ಮಾಡಬೇಕು. 2,000 ರೂಪಾಯಿ ಗೃಹಲಕ್ಷ್ಮಿ, ಇದು ಕರೆಂಟು, ಗೃಹ ಜ್ಯೋತಿ, ಇನ್ನೊಂದು ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡೋದು ಅಂತ. 1,19,00,000 ಜನರಿಗೆ, ತಾಯಂದಿರಿಗೆ. ಏನ್ ಯಡಿಯೂರಪ್ಪ ಕುಮಾರಸ್ವಾಮಿ ಏನ್ ಹೇಳ್ಬಿಟ್ರು ಗೊತ್ತೋ? ಅತ್ತೆ ಸೊಸೆಗೆ ತಂದು ಹಾಕ್ಬಿಟ್ಟವ್ರೆ ಅಂತ ಅಂದ್ಬಿಟ್ರು. ಏನಮ್ಮ, ಯಾರು ಕಿತ್ತಾಡಿದಿರಿ ನಮ್ಮ ಅತ್ತೆ ಸೊಸೆ? ಕಿತ್ತಾಡ್ರೆ ತಾಯಂದ್ರೆ ಯಾರು? ನೀವ್ ಹೇಳ್ಬೇಡ, ಅವ್ರು ಹೇಳ್ಬೇಕು. ಇವನು ಹೇಳ್ತಾನೆ, ಅವ್ರು ಕಿತ್ತಾಡಿದ್ರೆ ಅವ್ರು ಕಿತ್ತಾಡ್ತಾರೆ. ಇವನು ಯಾರು? ನಿನ್ನೆ ಅವನು ಮಾತಾಡ್ತಾರೆ. ನಾನು ನಮ್ಮ ತಾಯಂದಿರು ಮಾತಾಡ್ತಾ ಇದ್ದೀನಿ. ಏನಮ್ಮ? ಯಾರು ಇಲ್ಲ. ಯಾಕೆ? 2,000 ರೂಪಾಯಿ ಬರ್ತಾ ಇದೆಯೋ ಇಲ್ಲ ಅಮ್ಮ? 2,000 ಬರ್ತಾ ಇದೆಯಲ್ಲ? ಈಗ ಹೆಣ್ಣು ಮಕ್ಳಿಗಾಗ್ಲಿ ನಿಮ್ಮ ಮನೇಲಾಗ್ಲಿ 2,000 ರೂಪಾಯಿ ಬರ್ತಾ ಇದೆ ಅಂತ ಕೈ ಎತ್ತಿ, ಇಲ್ಲ ಕೈ ಎತ್ತಬೇಡಿ. 95 ಭಾಗ ಕೈ ಎತ್ತವ್ರೆ, ಎಲ್ಲ ಕೈ ಎತ್ತವ್ರೆ. ಆಯ್ತು. ಶಕ್ತಿ ಯೋಜನೆ ಹೆಣ್ಮಕ್ಳಿಗೆ, ಹೆಣ್ಣು ಕುಟುಂಬದ ಕಣ್ಣು. ಎಲ್ಲ ನನ್ನ ತಾಯಿಂದಿರು ಬೆಂಗಳೂರಿಗೆ ಹೋಗ್ಲಿ,
ತುಮಕೂರ್ಗೆ ಹೋಗ್ಲಿ, ಧರ್ಮಸ್ಥಳಕ್ಕೆ ಹೋಗ್ಲಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿ, ಮೈಸೂರಿಗೆ ಹೋಗ್ಲಿ, ದಸರಕ್ಕೆ ಹೋಗ್ಲಿ, ಯಾರು ಈ KSRTC ಬಸ್ಸು ಕೆಂಬಸ್ ಅಲ್ಲಿ ದುಡ್ಡು ಕಟ್ಟಂಗಿಲ್ಲ, ಯಾರು ಕಟ್ಟಂಗಿಲ್ಲ. ನಿಜನ ಸುಳ್ಳು? ದಿನಕ್ಕೆ 60 ಲಕ್ಷ ಹೆಣ್ಮಕ್ಳು ಬಸ್ಸಲ್ಲಿ ಓಡ್ತಾ ಇದಾರ ಇಲ್ಲ? ಆ 7 ಕೋಟಿ ಜನ ಅವ್ರೆ, 10% ಹೆಣ್ಮಕ್ಳು ಈ ಬಸ್ಸಲ್ಲಿ ಹೋಯ್ತಾ ಇದಾರ ಇಲ್ಲೋ ಅಷ್ಟು ಹೇಳಿ. ಯಾರು ಕಾಸು ಕಟ್ತಾವ್ರ? ಯಾರು ಕಾಸು ಕಟ್ತಲ್ಲ. ಮೊನ್ನೆ ಟಿವಿಲಿ ನೋಡಿದೆ, ಟಿವಿಲಿ ಯಾರೋ ಟಿವಿಲಿ ಇಂಟರ್ವ್ಯೂ ಮಾಡ್ಬಿಟ್ಟವ್ರೆ. ಎಲ್ಲ ಹೆಣ್ಮಕ್ಳು ಹೇಳ್ತಾರೆ ಯಾರಿಗಮ್ಮ ಓಟ್ ಹಾಕ್ತಿ ಅಂತ ಅಂದ್ಬಿಟ್ಟು ಈ ಇಂಗ್ಲಿಷ್ ಟಿವಿಲಿ ಅವ್ರು ಹೇಳ್ತಾರೆ ನಾವು ಕಾಂಗ್ರೆಸ್ಸೇ ಅಂತ ಹೇಳ್ತವ್ರೆ. ಅಲ್ಲಿ ಯಾರೋ ಒಂದು ಹೆಣ್ಮಕ್ಳು ಇಲ್ಲ ನಮ್ಮ ಮೋದಿ ಅಂತ ಹೆಣ್ಮಕ್ಳು ಎಳ್ದಾಕ್ಬಿಟ್ಟು ಕೆಳಗಡೆ ಇಳಿ, ನೀನು ಬಸ್ಸಿಂದ ಕೆಳಗಡೆ ಇಳಿ ಅಂತ ಇಳಿಸ್ತವ್ರೆ. ಅಂದ್ರೆ ಅಷ್ಟು ಛಲ ನಮ್ಮ ತಾಯಂದಿರಿಗಿದೆ. ಇವತ್ತು ಒಂದ್ ಕಡೆ ಶಕ್ತಿ, ಒಂದ್ ಕಡೆ ಗೃಹ ಜ್ಯೋತಿ, ಒಂದ್ ಕಡೆ ಗೃಹಲಕ್ಷ್ಮಿ, ಆಮೇಲೆ 10 kg ಅಕ್ಕಿ ಅಂತ ಅನೌನ್ಸ್ಮೆಂಟ್ ಮಾಡ್ದು. 10 kg ಅಕ್ಕಿ ಅನೌನ್ಸ್ಮೆಂಟ್ ಮಾಡಿದ್ರೆ ಡೆಲ್ಲಿ ಅವ್ರು ದುಡ್ಡು ಕೊಡ್ಲಿಲ್ಲ, ಅಕ್ಕಿ ಕೊಡ್ಲಿಲ್ಲ. ಅದಕ್ಕೆ 5 kg ಅಕ್ಕಿ, 5 kg ದುಡ್ಡು ಕೊಡ್ತಾ ಇದೀವೋ ಇಲ್ಲೋ? ನಿಮ್ಮ ಅಕೌಂಟ್ಗೆ ಕೊಡ್ತಾ ಇದೀವೋ ಇಲ್ಲೋ? ಏನಪ್ಪ 5 ಗ್ಯಾರಂಟಿ ಸೇರಿ ಮಾಡ್ತಾ ಇದೀವಿ. ಕುಮಾರಣ್ಣ ಏನ್ ಹೇಳಿದ್ರು ಗೊತ್ತಾ? ನಾವು ಈ ಗ್ಯಾರಂಟಿ ಯೋಜನೆ ಕೊಟ್ಟದ್ಕೆ ನಮ್ಮ ಹಂಡಿ ಹೆಣ್ಮಕ್ಳೆಲ್ಲ ದಾರಿ ತಪ್ಪೋದ್ರು ಅಂತಂದ್ರು. ಏನ್ರವ ದಾರಿ ತಪ್ಪೋದ್ರೇನ? ಯಾರು ದಾರಿ ತಪ್ಪೋರ ತಾಯಿ? ಕುಮಾರಸ್ವಾಮಿ ಮಾತಾಡಬಹುದಾ ಇದನ್ನ? ನಿಮ್ ಮನೆ ಹೆಣ್ಮಕ್ಳು ಯಾರು ದಾರಿ ತಪ್ಪೋದ್ರೇನ್ರಿ? ಇದಕ್ಕೆ ಉತ್ತರ ಯಾರು ಕೊಡೋದು? ನೀವೇ ಉತ್ತರ ಕೊಡಬೇಕು. ನಾನು ಎಲೆಕ್ಷನ್ ಟೈಮಲ್ಲಿ ಹೇಳಿದೆ, ಒಂದು ಮಾತು ಹೇಳಿದೆ ಎಲೆಕ್ಷನ್ ಟೈಮಲ್ಲಿ ಬಂದು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ. ಯಾವ ಕೈ? ನಿಮ್ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ. ಅಧಿಕಾರ ಬಂದದ್ಕೆ ಈ ದಾನ ಧರ್ಮ ಮಾಡುವ ಕೈ ಏನಾಯ್ತು? ಮೊದಲನೇ ದಿನ ನಾನು, ಡಾಕ್ಟರ್ ಪರಮೇಶ್ವರು, ಸಿದ್ದರಾಮಯ್ಯ, ಚಲುವರಾಯಸ್ವಾಮಿ ನಾವೆಲ್ಲ ಕ್ಯಾಬಿನೆಟ್ ಒಳಗಡೆ ಹೋಗಿ ಒಂದೇ ದಿನ ತೀರ್ಮಾನ ಮಾಡಿ ಜಮೀರು ನಾವೆಲ್ಲ ಹೋಗಿ ಕ್ಯಾಬಿನೆಟ್ ದಿನ ಒಂದೇ ದಿನ ಮೊದಲನೇ ಕ್ಯಾಬಿನೆಟ್ ನಲ್ಲಿ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದೋ. ಇವತ್ತು ಎಂತ ಆತ್ಮವಿಶ್ವಾಸದಿಂದ ಬಂದಿದ್ದೀನಿ ನಾನು ಇಲ್ಲಿಗೆ ಅಂತಂದ್ರೆ, ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇನೆ. ಬಸವಣ್ಣನ ನಾಡಿನಲ್ಲಿ ಇದ್ದೇನೆ, ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಇವತ್ತು ಈ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಯಾರ ಕೈ ಗಟ್ಟಿ ಆಯ್ತು? ನಿಮ್ ಕೈ ಗಟ್ಟಿ ಆಯ್ತು. ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಯ್ತು. ಈ ಕುಣಿಗಲ್ ಕ್ಷೇತ್ರದ ಮಹಾಜನತೆಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬಂತು, ಅಕೌಂಟ್ಗೆ ಬಂತೋ ಇಲ್ಲೋ? ಅಷ್ಟೇ. ಇದನ್ನ ಕೂಲಿ ಕೇಳಬೇಕಾ ಇಲ್ಲ? ಇವತ್ತು ಬಿಜೆಪಿಯವರು ಏನ್ ಕೇಳ್ತಾ ಇದ್ದಾರೆ? ಏನ್ ಕೋಟ್ ಕೇಳ್ತಾ ಇದ್ದಾರೆ? ಇವತ್ತು ಕುಮಾರಸ್ವಾಮಿ ಅವರು, ದೇವೇಗೌಡರು ಇದೇ ಕ್ಷೇತ್ರದಲ್ಲಿ ಕೂತ್ಕೊಳ್ಳ ಇದೇ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತ್ಕೋಬೇಕಾಯ್ತು. ಕುಮಾರಣ್ಣ ನೀನ್ ನಿಂತಿದ್ದೆ, ತಂದೆ ದೇವೇಗೌಡರು ನಿಂತಿದ್ದ, ಪಾಪ ಅಳಿ ನಿಂತಿಸವ್ರೆ, ಬಿಜೆಪಿ ಮೇಲೆ ನಿಲ್ಸವ್ರೆ. ಯಾಕೆ ನಿನ್ ಪಾರ್ಟಿ ಮೇಲೆ ನಂಬಿಕೆ ಇಲ್ವಾ? ನಿನ್ಗೆ ದಳದ ಚಿಹ್ನೆ ನೇಗ್ಲೊತ್ತ ಹೆಣ್ಮಕ್ಳು, ತೆನೆ ಹೆಣ್ಮಕ್ಳು ಬೇಕು, ನಂಬಿಕೆ ಇಲ್ವಾ ನಿನ್ಗೆ? ನಿನ್ ಪಾರ್ಟಿ ಬೇಡವಾ ನಿನ್ಗೆ? ಇವತ್ತು ಹೋಗಿ ನೀನ್ ಅಳಿನ ಬಿಜೆಪಿಗೆ ನಿಲ್ಸಿದ್ಯಾ ಅಂತಂದ್ರೆ ಬಿಟ್ಟು ಕೊಟ್ಬಿಡು. ಇವ್ರಿಗೆ ನಮ್ಮ ಬಿಜೆಪಿ ಕೃಷ್ಣ ಕುಮಾರ್ಗೆ ಸೀಟು ಯಾರು ಬೇಡ ಅಂತ ಹೇಳ್ತಾರೆ? ಇವತ್ತು ಅದು ಬಿಟ್ಟು ಅಳಿಯ ಇಲ್ಲಂತೆ, ಮಗ ಇದ್ರಲ್ಲಂತೆ. ನನಗೆ ಗೌರವ ಇದೆ, ಅವ್ರ ವೈಯಕ್ತಿಕವಾಗಿ ಗೌರವ ಇದೆ. ಕುಮಾರಸ್ವಾಮಿ ಮಂಡ್ಯ ಅಂತೆ, ಹಾಸನದಲ್ಲಿ ಮೊಮ್ಮಗ ಅಂತೆ. ನಾನು ಎಲ್ಲಾ ಕಡೆ ಪ್ರವಾಸ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಷ್ಟೊತ್ತು ರಾತ್ರಿಯಲ್ಲಿ ಒಂದು 25,000 ಜನ ಸೇರಿದ್ದೀರಿ. ಇಲ್ಲಿ 25,000 ಜನ ನನ್ನ ಕಣ್ಣಲ್ಲಿ ಕಾಣ್ತಾ ಇದ್ದೀರಿ. 25,000 ಜನ ಕಾಣ್ತಾ ಇದ್ದೀರಿ. ಆಯ್ತಾ? 25,000 ಜನ ಕಾಣ್ತಾ ಇದ್ದೀರಿ ನನ್ನ ಕಣ್ಣಿಗೆ. ಇವತ್ತು ನಿಮ್ಗೆ ನಾನು ಕೇಳೋದು ಇಷ್ಟೇ, ಮುಂದಕ್ಕೆ ಹೇಳ್ತಾ ಇದ್ದೀನಿ ಕೇಳಿ. ಎಲ್ಲ ಕಡೆ ಪ್ರವಾಸ ಮಾಡಿದ್ದೀನಿ. ಮಂಡ್ಯನೂ ಗೆಲ್ಲುದಿಲ್ಲ, ಹಾಸನೂ ಗೆಲ್ಲುದಿಲ್ಲ, ಬೆಂಗಳೂರು ಗ್ರಾಮಾಂತರ ಗೆಲ್ಲುದಿಲ್ಲ, ಕೋಲಾರು ಗೆಲ್ಲುದಿಲ್ಲ. ಬರೆದು ಮಾಡಿಕೊಳ್ಳ್ರಿ. ನಾನು ಇಲ್ಲಿಂದನೇ ಜನತಾದಳದ ಕಾರ್ಯಕರ್ತರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ, ನಿಮ್ ಪಾರ್ಟಿ ಮುಂದಕ್ಕೆ ಇರುವುದಿಲ್ಲ. ನನ್ನ ಮನೆ ಬಾಗಿಲು ತೆರೆದಿದೆ, ನಿಮ್ ಸೇವೆ ಮಾಡ್ತೀನಿ.
ಬಹಳ ಜನ ಬಂದು ನಮ್ಮ ಪಾರ್ಟಿಗೆ ಬಂದು ಸೇರ್ಕೊಂಡಿದ್ದೀರಿ. ಈಗಾಗಲೇ ಬಹಳ ಜನ ಪಾರ್ಟಿಗೆ ಬಂದು ಸೇರ್ಕೊಂಡಿದ್ದೀರಿ. ನಿಮ್ಗೆಲ್ಲ ಸ್ವಾಗತ. ಹೊಸಬ್ರು ಹಳಬ್ರು ನಾನಲ್ಲದೆ ಒಟ್ಟಿಗೆ ಎಲ್ಲಾನು ತೆಗೆದುಕೊಂಡು ಹೋಗ್ತೇನೆ. ದಯವಿಟ್ಟು ಈ DK ಸುರೇಶ್ ಹೋರಾಟ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ? DK ಸುರೇಶ್ ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ? ನಿಮ್ಗೋಸ್ಕರ. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ರಾಜ್ಯದ ಇದಕ್ಕೆ ಹೋರಾಟ ಮಾಡ್ತಾ ಇದಾರೋ ಇಲ್ಲೋ? ಒಂದು ದಿನ ಇವತ್ತು ಮೇಕೆದಾಟು ಯಾರಿಗ ಅನುಕೂಲ? ನಮ್ಮ ಕಾವೇರಿ ಜಲ ಪ್ರದೇಶಕ್ಕೆ ಅನುಕೂಲ. ಹೋರಾಟ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ಆಯ್ತು, ಈಗ ಕೇಳ್ತಾ ಇದ್ರಪ್ಪ. ಈಗ ನಾನೇನೋ ಹಳ್ಳಾಕ್ಬಿಟ್ಟಿದ್ದೀನಿ. ಈಗ ಕುಮಾರಸ್ವಾಮಿ ಅವರು ಜನತಾದಳದಲ್ಲಿ ಇಲ್ಲಿ ನಿಂತ್ಕೋಬೋದಾಗಿತ್ತು. ಅವರ ಅಳಿನ ಈಗ ನಿಲ್ಸವ್ರೆ. ನಾನು ಎಲ್ಲ ಕಡೆ ಪ್ರವಾಸ ಮಾಡಿ ನೋಡಿದ್ದೀನಿ. ಇಲ್ಲಿ ಯಾವ ರೀತಿ ಜನ, ಹೊಳೆನರಸೀಪುರಕ್ಕೆ ಹೋಗಿದ್ದೆ, ಇಲ್ಲಿ 2ರಷ್ಟು ಜನ ಇತ್ತು. ಎಲ್ಲಿ? ಹೊಳೆನರಸೀಪುರದಲ್ಲಿ. ಎಲ್ಲ ಹೇಳಿದ್ರು ಆಯ್ತು, ತೀರ್ಮಾನ, ಜನ ಒಂದು ಬದಲಾವಣೆ ತರಬೇಕು ಅಂತ ತೀರ್ಮಾನ ಮಾಡಿದ್ರೆ. DK ಸುರೇಶ್ ನಿಮ್ಮೆಲ್ಲರೂ ಕೂಡ ನಿಮ್ಮ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಸೇವೆ ಮಾಡೋದಕ್ಕೆ ನೀವು ಕೂಲಿ ಕೊಡಬೇಕೋ ಬೇಡವೋ ನೀವೇ ತೀರ್ಮಾನ ಮಾಡಬೇಕು. ಇವತ್ತು ನಮ್ಮ ರಾಜ್ಯದಲ್ಲಿ ಈ 5 ಗ್ಯಾರಂಟಿ ಕೊಟ್ಟಿದೀವಲ್ಲ, ಇಂಥ ಕೆಲಸ ಮಾಡಿದೀವಲ್ಲ, ಇಂಥದ್ದು ಒಂದು ಏನಾರು ದಳದವರು ಯಾರು ಮಾಡಿದಾರಾ? ನಿಮ್ಮ ಬದುಕಿಗೆ ಬದಲಾವಣೆ ತಂದಿದಾರಾ? ನಿಮ್ಗೆ ಕರೆಂಟ್ ವಿಚಾರದಲ್ಲಿ ಸಹಾಯ ಮಾಡಿದಾರಾ? ನಿಮ್ಗೇನಾರು ಕುಡಿಯೋ ಇದನ್ನ ನೀರಿನ ವಿಚಾರದಲ್ಲಿ ಏನಾರು ಇದನ್ನ ಲಿಂಕ್ ಏನಾರು ಮಾಡಿಸಿದ್ರಾ? ಚಾನಲ್ ಏನಾರು ಅಭಿವೃದ್ಧಿ ಮಾಡಿದ್ರಾ? ರಸ್ತೆಗಳೇನಾರು ಮಾಡಿದ್ರಾ? ಟ್ರಾನ್ಸ್ಫಾರ್ಮರ್ ಏನಾರು ಕೊಟ್ರಾ? ಹಾಸ್ಪಿಟಲ್ ಏನಾರು ಕಟ್ಟಿದ್ರಾ? ನಿಮ್ ಕಷ್ಟಕಾಲದಲ್ಲಿ ಏನಾರು ಆಗಿದ್ರಾ? ಮತ್ತೆ ನೀವು ತೀರ್ಮಾನ ಮಾಡಬೇಕು. ನಿಮ್ ಬಿಟ್ಟಿದೀವಿ. ನಾನು ಇಷ್ಟು ಹೇಳ್ತೀನಿ. ಇದಲ್ದೆ ಇಷ್ಟಲ್ದೆ ಇಡೀ ದೇಶದಲ್ಲೇ ಎಲ್ಲೂ ಇಲ್ಲ 2,000 ಶಾಲೆಗಳು. ನೀವು ಕನಕಪುರಕ್ಕೆ ಬರೋದು ತಪ್ಪಬೇಕು, ಬೆಂಗಳೂರು ಬರೋದು ತಪ್ಪಬೇಕು, ಕುಣಗಲ್ ಬರೋದು ತಪ್ಪಬೇಕು. 3 ಪಂಚಾಯತಿ ಸೇರಿ ಒಂದೊಂದು ಸ್ಕೂಲು 10 ಕೋಟಿ ರೂಪಾಯಿ ಸ್ಕೂಲು. CSR ದುಡ್ಡಲ್ಲಿ, ಗೌರ್ಮೆಂಟ್ ದುಡ್ಡು ಇಲ್ಲ. ನಾನು ಎಲ್ಲರ ಮಾತಾಡಿದ್ದೀನಿ. 2,000 ಸ್ಕೂಲು, ಒಂದೊಂದು ಸ್ಕೂಲು ಒಂದೊಂದು ಸಂಸ್ಥೆಯವರು ದತ್ತು ತಗೊಳ್ಳುವಂಥದ್ದು. ಈಗಾಗಲೇ ನಿಮ್ಮ ತಾಲೂಕಿನಲ್ಲಿ 5 ಸ್ಕೂಲ್ ಆಯ್ಕೆ ಮಾಡಿದೀವಲ್ಲ, 5 ಸ್ಕೂಲ್ ಆಯ್ಕೆ ಮಾಡಿದೀವಿ. ಫ್ರೀ ಬಸ್ಸು ಮಾಡಿದೀವಿ 5 ಸ್ಕೂಲು. ಇಂಥದ್ದು ಯಾವ್ದಾರು ಒಂದು ವಿದ್ಯಾಕ್ಕೆ ಏನಾರು ಕುಮಾರಣ್ಣ ಆಗ್ಲಿ, ದೇವೇಗೌಡರಾಗ್ಲಿ ಯಾರು ಮಾಡಿದ್ರೇನ್ರಿ? BJP ಅವ್ರು ಏನಾರು ಮಾಡಿದ್ರೇನ್ರಿ? ಯಾರಿಗೋಸ್ಕರ? ಮಕ್ಕಳು ಹಳ್ಳಿಗೆ. ಯಾಕೆಂದ್ರೆ ಬೆಂಗಳೂರು ಬಂದು ವಿದ್ಯಾಭ್ಯಾಸಕ್ಕೋಸ್ಕರ ಬರಬಾರ್ದು, ಕುಣಗಲ್ ಬರಬಾರ್ದು, ಆಸ್ತಿ ಬಿಟ್ಟು ಮಾರ್ಕೊಂಡು ಹೋಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಮಕ್ಕಳಿಗೆ ಪಾಪ ತಂದೆ ತಾಯಿಗೆ ಒಂದು ಆಸೆ, ಮಗಂಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ. ಇವತ್ತು ನಿಮ್ ತಾಲೂಕ್ನವರು ಮುತ್ತನ್ಮೇಗೌಡರು ಪಾಪ ನಂಬಿ BJPಗೆ ಹೋದ್ರು. ಏನಾಯ್ತು ಅಂತ ಕೊನೆಗೆ ತಪ್ಪಾಯ್ತು ಅಂತ ಬಂದು ನಾನು ಕೇಳ್ಕೊಂಡ್ರು. ಇದೇ ರಂಗನಾಥ್ ಕರ್ಕೊಂಡು ಬಂದ್ರು, ಪರಮೇಶ್ವರ್ ಕರ್ಕೊಂಡು ಬಂದ್ರು, ರಾಜಣ್ಣನ್ ಕರ್ಕೊಂಡು ಬಂದ್ರು. ನಾನು ಕ್ಷಮಿಸಿ ಮತ್ತೆ ಆಯ್ತು ನಮ್ಮ ಕುಣಗಲ್ಲವರೊಬ್ಬ ಪಾರ್ಲಿಮೆಂಟ್ಗೆ ಹೋಗ್ಲಿ ಅಂತ ಹೇಳಿ ಇವತ್ತು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೇನೆ. ನಾವು ಮಾನವೀಯತೆ ತೋರಿಸಿದ್ದೇವೆ. ಮಾನವೀಯತೆ ತೋರಿಸಿದ್ದು ಸರಿನೋ ತಪ್ಪೋ? ನಾನು ಆ ರಾಮಸೇವೈ ಗೌಡಂಗೂ ಹೇಳ್ದೆ, ಗೌಡ ಯಾಮಾರಕ್ಕೆ ಹೋಗ್ಬೇಡ, ದಾರಿ ತಪ್ಪಬೇಡ ಅಂತ ಹೇಳಿದೆ. ಇರ್ಲಿ ಬಿಡಿ, ಅವನ ಅನ್ಪಾಡು. ಈಗ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಇಂದ MLA ಅವನೇ ಋಣ ತೀರ್ಸಲೇ ಇಲ್ಲ ಅಂದ್ರೆ ಅವ್ನು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ಲಿ. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಜಾತಿ ಎಲ್ಲ ಧರ್ಮಕ್ಕೂ ಕೂಡ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಇವತ್ತು ಉಳಿಯೋನ್ಗೆ ಭೂಮಿ ಯಾವ ಕೊಟ್ಟಿದ್ದು? ಉಳಿಯೋನ್ಗೆ ಭೂಮಿ. ಓಲ್ಡ್ ಏಜ್ ಪೆನ್ಷನ್ ಕೊಟ್ಟಿದ್ ಯಾರು? ಶ್ರೀ ಶಕ್ತಿ ಸಂಘ ಮಾಡಿದ್ ಯಾರು? ಬಿಸಿ ಊಟ ಮಕ್ಕಳು ಕೊಟ್ಟಿದ್ ಯಾರು? ಶಿವಭಾಗ್ಯ ಕೊಟ್ಟಿದ್ ಯಾರು? ಹಾಲ್ಗೆ 5 ರೂಪಾಯಿ ಕೊಟ್ಟಿದ್ ಯಾರು? ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ ಯಾರು? ಎಲ್ಲ ಮಾಡಿದ್ದು ಕಾಂಗ್ರೆಸ್. ಏನಾರು 1-2 ರೂಪಾಯಿ ತಳದು ಒಂದು ಯಾವ್ದಾರು BJP ಹೇಳಿ, ಯಾವ್ದಾರು ಹೇಳಿ ನೋಡಿ. ಹುಡುಗರು ಏನ್ ಹೇಳ್ತಾರೆ ಗೊತ್ತಾ? ಚೆಂಬು ಕೊಟ್ಬಿಟ್ರು. ಚೆಂಬು ನೋಡು, ರಂಗನಾಥ್ ಆಲೆ ಚೆಂಬು ಬಡಿಕೊಂಡ್ಬಿಟ್ಟವನೆ. ಈ ಚೆಂಬು ತೋರಿಸ್ಬಿಟ್ಟು ಪ್ರೈಮ್ ಮಿನಿಸ್ಟರ್ಗೆ ದೇವೇಗೌಡರು ತೋರಿಸ್ತಾರೆ ನೋಡಿ. DK ಚೆಂಬು ಕೊಡ್ತಾವನೆ ಅಂತ. ನಾನಲ್ಲ,
ಪ್ರೈಮ್ ಮಿನಿಸ್ಟರ್ ಕೊಟ್ಟರು ಚೆಂಬು, ಅದನ್ನ ಏನೋ ನಮ್ಗೆ ಹಕ್ಕು ಕೊಡ್ಲಿಲ್ಲ, ನಮ್ಗೆ ದುಡ್ಡು ಕೊಡ್ಲಿಲ್ಲ, ನಮ್ಗೆ ಸಹಾಯ ಮಾಡಲಿಲ್ಲ, ನಮ್ಗೆ 15 ಲಕ್ಷ ಕೊಡ್ಲಿಲ್ಲ, ನಮ್ಗೆ ಉದ್ಯೋಗ ಕೊಡ್ಲಿಲ್ಲ, ನಮ್ಮ ಆದಾಯ ಡಬಲ್ ಮಾಡಲಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಇವತ್ತು ಈ ಹಸ್ತಕ್ಕೆ ತಾವು ಸಹಾಯ ಮಾಡಬೇಕು, ಹಸ್ತಕ್ಕೆ ಬೆಂಬಲ ಕೊಡಬೇಕು. DK ಸುರೇಶ್ಗೆ ಪಾರ್ಲಿಮೆಂಟ್ ಕಳಿಸ್ಬೇಕು. ಅಮ್ಮ ತಾಯಿ ಕಳ್ಸಿರೇನೋ, ಕಳ್ಸಿರೇನವ? ಅಮ್ಮ ತಾಯಿ ನೀವು ಹಿಂದೆ ಇರೋರು, ಬಹಳ ಸಂತೋಷ. ನಿಮ್ದು ಆಗ್ಬೋದಾ? ಸುರೇಶ್ನ ಗೆಲ್ಸ್ತೀರಾ? ಪಾರ್ಲಿಮೆಂಟ್ ಕಳ್ಸ್ತೀರಾ? 2.5 ಲಕ್ಷಕ್ಕಿಂತ ಹೆಚ್ಚಿಗೆ ಲೀಡ್ ಕೊಡ್ತೀರಾ? ನೀವು ಡಾಕ್ಟರ್ ಮಂಜುನಾಥ್ಗೆ ಬಾಯ್ ಬಾಯ್ ಹೇಳ್ತೀರಾ? ಹೋಗಿ ಡಾಕ್ಟರ್ ಕೆಲಸ ಮಾಡ್ಕೊಂಡಿರಪ್ಪ ಅಂತ ಹೇಳ್ತೀರಾ? ಹಳ್ಳಿಗೂ ಪಂಚಾಯತಿಗೆ ಬರಕ್ ಸಾಧ್ಯನೇನ್ರಿ? ಪಂಚಾಯತಿಗೆ ಬರಕ್ ಸಾಧ್ಯನಾ? ನಿಮ್ ಕಷ್ಟ ಸುಖ ಕೇಳಕ್ ಆಗ್ತೀರಾ? ತಾತ ಮಾಡಕ್ ಆಗ್ಲಿಲ್ಲ, ಮಗ ಮಾಡಕ್ ಆಗ್ಲಿಲ್ಲ, ಮೊಮ್ಮಗ ಮಾಡಕ್ ಆಗ್ಲಿಲ್ಲ, ಸೊಸೆ ಮಾಡಕ್ ಆಗ್ಲಿಲ್ಲ, ಅಳಿಯ ಮಾಡಕ್ ಆಗ್ತದೇನ್ರಿ? ಆಗುದಿಲ್ಲ. ದಯವಿಟ್ಟು ತಮ್ಮ ಕೇಳ್ತಾ ಇದ್ದೀನಿ, ತಮ್ಮೆಲ್ಲರ ಪಾದಗಳಿಗೆ ನನ್ನ ನಮಸ್ಕಾರ. ಈ DK ಸುರೇಶ್ಗೆ, ಈ DK ಶಿವಕುಮಾರ್ಗೆ ನೀವು ಆಶೀರ್ವಾದ ಮಾಡಬೇಕು. ರಂಗನಾಥ್ ನಿಮ್ಮ ಮನೆಯ ಸೇವಕರಾಗಿ ಕೆಲಸ ಮಾಡ್ತೇನೆ, ನಾನು ನಿಮ್ಮ ಸೇವಕರಾಗಿ ಕೆಲಸ ಮಾಡ್ತೇನೆ, ನುಡಿದಂತೆ ನಡೀತೇವೆ. ತಾವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ ಕಿ, DK ಸುರೇಶ್ ಕಿ, ಸಿದ್ದರಾಮಯ್ಯ ಕಿ, ಡಾಕ್ಟರ್ ಪರಮೇಶ್ವರ್ ಕಿ, ರಾಜಣ್ಣ ಕಿ, ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಜ್ಯದ ಸ್ವಾಭಿಮಾನ ಇದು, ಕನ್ನಡಿಗರ ಸ್ವಾಭಿಮಾನ. ಅದಕ್ಕೋಸ್ಕರ ನಮ್ಮ ಕನ್ನಡ ಬಾವುಟ, ನಮ್ಮ ಕಾಂಗ್ರೆಸ್ ಬಾವುಟ. ಕನ್ನಡದ ಆಸ್ಪತ್ರೆಯನ್ನು ಉಳಿಸಬೇಕು.